ಬನ್ನಿ 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 ತಂಟೆಕೋರ ಮಕ್ಕಳೇ, ಇವತ್ತು ಕತೆ ಮೊದಲೇ ಯೋಚನೆ ಮಾಡಿಟ್ಟಿದ್ದೀನಿ. ಯಾರ ಬಗ್ಗೆ ಯಾವ ವಿಷಯ ಅಂತ ಹೇಳ್ತೀನಿ, ತಡೀರಿ. ನಿಮ್ಮ ಭಾರತದ ಹೆಮ್ಮೆಯ ಪುತ್ರ ವಿವೇಕಾನಂದರ ಮತ್ತೊಂದು ಕತೆ ಇದು ಮಕ್ಕಳೇ. ಓಹೋ, ವಿವೇಕಾನಂದರ ಕತೆ. ಅವ್ರ ಕತೆ ನಮಗೂ ಇಷ್ಟನೇ. ಇದು ಅವರ ನೆನಪಿನ ಶಕ್ತಿಯ ತೀಕ್ಷ್ಣತೆಯ ಬಗ್ಗೆ ಕಥೆಯಾಗಿದೆ. ಕೇಳಿದರೆ ಖಂಡಿತ ನೀವು ಆಶ್ಚರ್ಯ ಪಡ್ತೀರಿ. ಕೇಳಿ ಈಗ ಆ ಕಥೆನ. ವಿವೇಕಾನಂದರು ಮೇರಠ್ನಲ್ಲಿ ಇದ್ದಾಗ ನಡೆದ ಘಟನೆ ಇದು ಮಕ್ಕಳೇ. ಅವರು ತುಂಬ ಪುಸ್ತಕ ಪ್ರೇಮಿಗಳಾಗಿದ್ದರು. ಸದಾ ಒಂದಲ್ಲ ಒಂದು ಪುಸ್ತಕದ ಅಧ್ಯಯನದಲ್ಲಿ ನಿರತರಾಗಿರ್ತಿದ್ರು. ತಮ್ಮ ಜ್ಞಾನ ದಾಹವನ್ನು ತಣಿಸ್ಲಿಕ್ಕಾಗಿ ಅವರು ಸದಾ ಅಲ್ಲಿನ ಗ್ರಂಥಾಲಯಕ್ಕೆ ಭೇಟಿ ನೀಡ್ತಾ ಇದ್ರು. ದಿನ ಗ್ರಂಥಾಲಯಕ್ಕೆ ಹೋಗಿ 400, 500, 600 ಪುಟಗಳ ದೊಡ್ಡ ದೊಡ್ಡ ಪುಸ್ತಕಗಳನ್ನು ಗ್ರಂಥಗಳನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ರು. ಅದನ್ನು ತಮ್ಮ ವಾಸಸ್ಥಳಕ್ಕೆ ತಗೊಂಡು ಹೋಗಿ ಮರುದಿನ ಅದನ್ನು ಲೈಬ್ರರಿಗೆ ವಾಪಸ್ ಮಾಡ್ತಾ ಇದ್ರು. ಪುನಃ ಅಷ್ಟೇ ಪುಟಗಳ ದೊಡ್ಡ ದೊಡ್ಡ ಪುಸ್ತಕಗಳನ್ನು ಆರಿಸ್ಕೊಂಡು ತಗೊಂಡು ಹೋಗಿ ಮರುದಿನ ಮರಳಿಸ್ತಾ ಇದ್ರು. ಇದು ಹೀಗೆ 10 ದಿನಗಳು ನಡೆಯುತ್ತೆ. ದೊಡ್ಡ ದೊಡ್ಡ ಪುಸ್ತಕವನ್ನು ಗ್ರಂಥವನ್ನು ತಗೊಂಡು ಹೋಗೋದು, ಮರುದಿನ ಅದನ್ನು ವಾಪಸ್ಸು ತಂದು ಕೊಡೋದು. ಆ ಗ್ರಂಥಾಲಯದ ಮೇಲಾಧಿಕಾರಿ ಲೈಬ್ರೇರಿಯನ್ನು ಇದನ್ನು ಗಮನಿಸ್ತಲೇ ಇದ್ದರು. ಈ ಯುವಕ ತಾನು ಮಹಾಜ್ಞಾನಿ ಅಂತ ತೋರಿಸ್ಕೊಳ್ಳೋಕ್ಕೆ ಈ ರೀತಿ ನಾಟಕ ಆಡ್ತಾ ಇದ್ದಾನೆ. ಯಾರಿಗೆ 500, 600 ಪುಟಗಳ ಪುಸ್ತಕವನ್ನು ಒಂದು ದಿನದಲ್ಲಿ ಓದೋಕ್ಕೆ ಸಾಧ್ಯ ಆಗುತ್ತೆ? ಅದು ಹೀಗೆ ನಿರಂತರವಾಗಿ ಒಂದು ರೀತಿ ಶೋಕಿ ಮಾಡ್ತಾ ಇದ್ದಾನೆ ಈ ಹುಡುಗ ಅಂತ ಮನಸ್ಸಿನಲ್ಲಿ ಸಿಡಿಮಿಡಿಗೊಳ್ತಾನೆ ಆ ಲೈಬ್ರೇರಿಯನ್. ಅವತ್ತು ಕೂಡ ವಿವೇಕಾನಂದರು ಬಂದು ಒಂದು ಬೃಹದಾಕಾರದ ಪುಸ್ತಕವನ್ನು ತಗೊಂಡು ಲೈಬ್ರೇರಿಯನ್ ಹತ್ರ ಬರ್ತಾರೆ. ಅವರಿಗಾಗೇ ಕಾಯ್ತಾ ಕೂತಿದ್ದ ಲೈಬ್ರೇರಿಯನ್, ಏನಯ್ಯ ಮಹಾಶಯ, ದಿನಾಲೂ ಇಷ್ಟು ದೊಡ್ಡ ದೊಡ್ಡ ಪುಸ್ತಕ ತಗೊಂಡು ಹೋಗಿ ಮರುದಿನಾನೇ ತಂದು ಕೊಡ್ತಾ ಇದೆಯಲ್ಲ, ಅದನ್ನು ಓದೋ ಕಷ್ಟ ತಗೋತಾ ಇದೆಯೋ ಇಲ್ಲ ಸುಮ್ಮನೆ ಓದಿ ನಾಟಕ ಮಾಡ್ತಾ ಇದೆಯಾ ಅಂತ ವಿವೇಕಾನಂದರನ್ನು ಕುಟುಕ್ತಾನೆ. ವಿವೇಕಾನಂದರು, ಇಲ್ವಲ್ಲ, ಎಲ್ಲನೂ ಓದಿಯೇ ನಾನು ವಾಪಸ್ ಮಾಡ್ತಾ ಇದ್ದೀನಿ ಅಂತ ಶಾಂತವಾಗಿ ಉತ್ತರ ಕೊಟ್ಟರು. ಆಗ ಆ ಲೈಬ್ರೇರಿಯನ್ ಕೊಂಕನಿಂದ, ಸುಳ್ಳನ್ನು ಬೇರೆಯವರು ನಂಬೋ ರೀತಿಯಲ್ಲಿ ಹೇಳಬೇಕಪ್ಪ. ಇಂತಹ ಬೃಹದಾಕಾರದ ಪುಸ್ತಕವನ್ನು ಯಾರಿಗೆ ತಾನೇ ಒಂದು ದಿನದಲ್ಲಿ ಓದೋಕ್ಕೆ ಸಾಧ್ಯ? ಯಾರಾದರೂ ನಂಬುವಂತ ಮಾತಾಡು ಅಂತಂದ. ಹಾಗೆ ಅನ್ಸತ್ತೆ ಅಲ್ವಾ? ಹೌದಲ್ವಾ, ಒಂದು ದಿನದಲ್ಲಿ ಅದನ್ನ ಓದಿ ಮುಗಿಸೋದು ಅಂದ್ರೆ ಏನು? ಹಾಗೇ ಅನ್ಸುತ್ತೆ. ಆದರೆ ನಿಜವಾದ ಸ್ಥಿತಿ ಏನು ಅಂತ ನೋಡೋಣ ಬನ್ನಿ. ಆಗ ವಿವೇಕಾನಂದರು, ಅಂದರೆ ನಾನು ಈ ಎಲ್ಲ ಪುಸ್ತಕಗಳನ್ನು ಓದ್ದೆ ಹಾಗೆ ವಾಪಸ್ ಮಾಡ್ತಾ ಇದ್ದೀನಿ ಅನ್ನೋದು ನಿಮ್ಮ ಮಾತಿನ ಅರ್ಥನಾ? ಸರಿ, ಹಾಗಾದರೆ ಒಂದು ಕೆಲಸ ಮಾಡಿ, ನೀವು ನನ್ನನ್ನು ಪರೀಕ್ಷೆ ಮಾಡಿ ನೋಡಿ. ನಾನು ಇಷ್ಟು ದಿನ ಓದಿದ ಎಲ್ಲ ಪುಸ್ತಕಗಳ ಹೆಸರು ನನ್ನ ನಾಲ್ಗೆ ಮೇಲಿದೆ. ನೀವು ಅವುಗಳಲ್ಲಿ ಯಾವುದೇ ಪುಸ್ತಕದ ಯಾವುದೇ ಭಾಗದಿಂದ ಪ್ರಶ್ನೆ ಕೇಳಿ ನಾನು ಉತ್ತರ ಕೊಡ್ತೀನಿ ಅಂತ ಸವಾಲು ಹಾಕ್ತಾರೆ. ಲೈಬ್ರೇರಿಯನ್ನ, ಓಹೋ ನೋಡೇ ಬಿಡೋಣ, ಎಷ್ಟು ಉದ್ದಟತನದಿಂದ ಮಾತಾಡ್ತಾ ಇದ್ದಾನೆ, ಪರೀಕ್ಷೆ ಆಗೇ ಹೋಗಲಿ ಅಂತ ಅವನು ಓದಿದ ಪುಸ್ತಕಗಳಲ್ಲಿ 4-5 ತಂದು ತನಗೆ ತೋಚಿದ ಪುಟಗಳನ್ನು ತೆರೆದು ಪ್ರಶ್ನೆಯನ್ನು ಮಾಡ್ತಾನೆ. ವಿವೇಕಾನಂದರು ಎಲ್ಲವಕ್ಕೂ ಸಮಂಜಸವಾಗಿ ಸರಿಯಾಗಿ ಉತ್ತರವನ್ನು ಕೊಡ್ತಾರೆ. ಬಹುಶಃ ಇದು ಕಾಕತಾಳೀಯವಾಗಿ ಉತ್ತರಿಸ್ತಾ ಇದ್ದಾನೆ ಅಂತ ತಿಳಿದು ಅವನು ಬೇರೆ ಬೇರೆ ಪುಸ್ತಕಗಳ ಮೂಲೆಗಳಿಂದ ವಿವೇಕಾನಂದರಿಗೆ ಪ್ರಶ್ನೆಯನ್ನು ಹಾಕ್ತಾನೆ. ವಿವೇಕಾನಂದರು ಸ್ವಲ್ಪನೂ ತಡಬಡಿಸದೆ ಎಲ್ಲವಕ್ಕೂ ಸರಿಯಾಗಿ ಉತ್ತರವನ್ನು ಕೊಡ್ತಾರೆ. ಲೈಬ್ರೇರಿಯನ್ನು ಮೂಕನಾಗ್ಬಿಡ್ತಾನೆ. ಅವನಿಗೆ ಅತ್ಯಾಶ್ಚರ್ಯವೂ ಆಗುತ್ತೆ. ಹೀಗೂ ಉಂಟೆ ಅಂತ ಆತ ತನ್ನ ಮೂಗಿನ ಮೇಲೆ ಬೆರಳಿಟ್ಟ. ಆಗ ಆತ ಅತೀ ಆದರದಿಂದ, ಏನಪ್ಪ, ಈ ರೀತಿಯ ಕುಶಾಗ್ರಮತಿಯನ್ನು ನೀನು ಹೇಗೆ ಗಳಿಸಿದೆ? ನನಗಂತೂ ಇದೊಂದು ಪವಾಡ ಅಂತಲೇ ಅನಿಸ್ತಾ ಇದೆ. ಇಂತಹ ಜ್ಞಾಪಕ ಶಕ್ತಿಯನ್ನು ನಾನು ಇದುವರೆಗೆ ನೋಡೇ ಇಲ್ಲ. ಇದನ್ನು ನೀನು ಹೇಗೆ ಸಾಧಿಸಿದೆ
ಅಂತ ಕೇಳ್ದ. ಅದೊಂದು ಜಗತ್ತಿನ ಆಶ್ಚರ್ಯಗಳಲ್ಲಿ ಒಂದು ಅನ್ನೋ ಹಾಗೆ. ಆಗ ವಿವೇಕಾನಂದರು ಸತತ ಪರಿಶ್ರಮ ಮತ್ತು ನಿರಂತರವಾದ ಅಭ್ಯಾಸದಿಂದ ನಾನು ಇಂತಹ ಕೌಶಲ್ಯವನ್ನು ಗಳಿಸಿದ್ದೇನೆ. ನಾನು ಓದುವಾಗಲೆಲ್ಲ ನನ್ನ ಮನಸ್ಸು ಸಂಪೂರ್ಣವಾಗಿ ಓದ್ನಲ್ಲೇ ಕೇಂದ್ರೀಕೃತವಾಗಿರುತ್ತೆ. ಹಾಗಾಗಿ ಅತಿ ವೇಗವಾಗಿ ಎಲ್ಲವನ್ನು ಗ್ರಹಿಸಿಬಿಡ್ತೇನೆ. ಇದನ್ನು ಅಭ್ಯಾಸ ಮಾಡಿಕೊಂಡ್ರೆ ನನಗೊಬ್ಬನಿಗೆ ಮಾತ್ರವಲ್ಲ, ಎಲ್ಲರಿಗೂ ಇದು ಸಾಧ್ಯ. ಒಂದು ಮಗು ಮೊದಲು ಒಂದು ಶಬ್ದವನ್ನು ಗ್ರಹಿಸುತ್ತೆ, ಆಮೇಲೆ ಅದಕ್ಕೆ ಪೂರಕವಾದ ಇತರ ಶಬ್ದಗಳನ್ನು ಅರ್ಥೈಸಿಕೊಳ್ಳುತ್ತೆ, ಆಮೇಲೆ ವಾಕ್ಯ ರಚನೆ ಮಾಡುತ್ತೆ. ಅದರ ಪೂರ್ಣ ಗಮನ ಈ ಪ್ರಕ್ರಿಯೆಯತ್ತ ಇರುತ್ತೆ. ಇದು ಕೂಡ ಹಾಗೆ ಅಂತ ಹೇಳಿದರು. ಲೈಬ್ರೇರಿಯನ್ ಆದರೂ ಕೂಡ ಇದು ಎಲ್ಲರಿಂದ ಆಗೋ ಕೆಲಸ ಅಲ್ಲ ಅಂತ ಜೋರಾಗಿ ತಲೆ ಆಡಿಸಿದ್ರು. ವಿವೇಕಾನಂದರು ಏಕಸಂಧಿ ಗ್ರಾಹಿಗಳಾಗಿದ್ದರು. ಅಂದರೆ ಒಂದೇ ಸಮಯಕ್ಕೆ ಹಲವು ವಿಷಯಗಳನ್ನು ಗ್ರಹಿಸಿಬಿಡ್ತಾ ಇದ್ರು. ಕ್ಷಣಾರ್ಧದಲ್ಲಿ ಎಲ್ಲವನ್ನೂ ಗ್ರಹಿಸಿಬಿಡ್ತಿದ್ರು. ಅಂತಹ ದಿವ್ಯ ಭವ್ಯ ವ್ಯಕ್ತಿತ್ವದ ಎದುರು ನತಮಸ್ತಕರಾಗದೆ ಇರೋಕ್ಕೆ ನಮಗೆ ಸಾಧ್ಯನಾ? ಹಾಗಾಗಿ ಸ್ವಾಮಿ ವಿವೇಕಾನಂದರಿಗೆ ಒಂದು ದೊಡ್ಡ ಸಲ್ಯೂಟ್ ಹೊಡೀರಿ ನೋಡೋಣ ಮಕ್ಕಳೇ. ಸಲ್ಯೂಟ್ ವಿವೇಕಾನಂದ ಜಿ, ನೀವು ನಮ್ಮ ಹೆಮ್ಮೆ. ಹೀಗೆ ಮಾನವನು ಮನಸ್ಸು ಮಾಡಿದಲ್ಲಿ ಏನನ್ನು ಬೇಕಾದರೂ ಸಾಧಿಸಬಲ್ಲ. ಅದಕ್ಕೆ ತಕ್ಕ ಪರಿಶ್ರಮ, ಸತತ ಅಭ್ಯಾಸ ನಮ್ದಾಗಬೇಕು ಅಷ್ಟೇ. ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.